ಕೇವಲ 5.5 ಲಕ್ಷ ರೂಪಾಯಿ ತಗೊಂಡ್ಬರ್ಬೋದು. ಇನೋವಾ ತಗೊಂಡು ಹೋಗ್ಬೋದು. ಬರೀ 3 ರಿಂದ 4 ಲಕ್ಷ ರೂಪಾಯಿ ತಗೊಂಡ್ಬರ್ಲಿ. ಎಂಟೈರ್ ಕರ್ನಾಟಕ 8,90,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಲಿ 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಇಲ್ಲಿರೋಂಥ ಯಾವುದೇ ಒಂದು ಇನೋವಾ ಆಗಿರಲಿ, ಇನೋವಾ ಕ್ರಿಸ್ಟಾ ಆಗಿ ಬರೀ 3 ರಿಂದ 4 ಲಕ್ಷ ರೂಪಾಯಿ ತಗೊಂಡ್ಬಂದ್ರೆ ಸಾಕು. ಈ ಗಾಡಿಯಲ್ಲಿ ಕೂಡ ಫ್ಲಾಟ್ 50,000 ರೂಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತಿದ್ದೀವಿ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಲಿ 11,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2015 ಮಾಡಲ್ ಇನೋವಾ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 17,75,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2018 ಮಾಡಲು ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಲಿ ಫ್ಲಾಟ್ 50,000 ರೂಪೀಸ್ ಡಿಸ್ಕೌಂಟ್ ಮಾಡಿ ಈ ಚಾಲೆಂಜ್ ಮಾಡ್ತೀನಿ. ಎಂಟೈರ್ ಕರ್ನಾಟಕ ಯಾವುದೇ ಬೇರೆ ಶೋರೂಮ್ ಅವರು ಕೂಡ ಈ ತರ ಈ ವಿಡಿಯೋ ನೋಡ್ಬೋದು. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ? ನಿಮಗೆ ಕಾರ್ಸ್ ಪಾಯಿಂಟಿಗೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಲೈಕ್ ಒಂದು 7 ರಿಂದ 8 ಇನೋವಾ ಕ್ರಿಸ್ಟಾಗಳು, ಒಂದು 3-4 XUV500ಗಳು, ಇನೋವಾಗಳು ಎಲ್ಲಾನು ಅವೈಲೇಬಲ್ ಇದೆ. ಅದು ಎಲ್ಲಿ ಅಂತ ನಿಮಗೆ ಕಾರ್ಸ್ ಪಾಯಿಂಟಲ್ಲಿ ಮಾತ್ರ. ಸೊ ನಮ್ಮ ಜೊತೆ ಏಜಾಜ್ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸುನಿಲ್, ನೀವು? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇನೋವಾ ಕ್ರಿಸ್ಟಾಗಳ ಎಗ್ಲಿ ಅಥವಾ XUV ಗಾಡಿಗಳು? ಸುನಿಲ್, ಇನೋವಾ XUV500, ಇನೋವಾ ಕ್ರಿಸ್ಟಾ, ಫಾರ್ಚುನರು, ಎಂಡೋವರು ಕಾರ್ಸ್ ಪಾಯಿಂಟಲ್ಲಿ ಪ್ರತಿ ಒಂದು ದಿವಸ ತಿಂಗ್ಳದ 30 ದಿವಸ, ವರ್ಷಕ್ಕೆ 365 ದಿವಸ ಕೂಡ ನಮ್ಮ ಹತ್ರ ಇನೋವಾ ಕ್ರಿಸ್ಟಾ ಆಗಿರಲಿ, ಫಾರ್ಚುನರ್ ಆಗಿರಲಿ, ಇನೋವಾ ಆಗಿರಲಿ ಅಥವಾ ಎಂಡೋವರ್ ಆಗಿರಲಿ ಪ್ರತಿಯೊಂದು 7 ಸೀಟರ್ ಅವೈಲೇಬಲ್ ಇರುತ್ತೆ. 5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 30-35 ಲಕ್ಷದವರೆಗೂ ಅವೈಲೇಬಲ್ ಇರುತ್ತೆ ಸರ್. ಓಕೆ, 5 ಲಕ್ಷದಿಂದ ಒಂದು ಇನೋವಾ ಸ್ಟಾರ್ಟ್ ಆಗಿ ನಿಮಗೆ ಆಲ್ಮೋಸ್ಟ್ ಲೈಕ್ 35 ಲಕ್ಷ ತನಕ ನಿಮ್ಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸರ್ ಈ ಗಾಡಿಗಳಿಗೆಲ್ಲ ಲೋನ್ ಅಂತ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? 2013 ಆ್ಯಂಡ್ ಅಬೌವ್ ಯಾವುದೇ ವೆಹಿಕಲ್ ಆಗಿರಲಿ ಬರೀ 3 ರಿಂದ 4 ಲಕ್ಷ ರೂಪಾಯಿ ತೊಗೊಂಬರಲಿ. ಎಂಟೈರ್ ಕರ್ನಾಟಕ ಯಾವುದೇ ಹಳ್ಳಿ, ಜಿಲ್ಲೆ, ಸಿಟಿ ಎಷ್ಟೇ ದೂರ ಇದ್ರೂ ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದೇ ಒಂದು ದಿವಸದಲ್ಲಿ ಮಾಡ್ಕೊಡ್ತೀನಿ ಸುನಿಲ್. ಒಂದೇ ಒಂದು ದಿವಸದಲ್ಲಿ ಪ್ರೊಫೈಲ್ ಚೆನ್ನಾಗಿಲ್ಲ ಸೇಮ್ ಡೇ ಡೆಲಿವರಿ ಕೊಡ್ತೀನಿ. ನಾನು 3 ಗಂಟೆ ಟೈಮಲ್ಲೂ ಕೂಡ ನಿಮ್ಮ ಲಾಸ್ಟ್ ವಿಡಿಯೋ ಮುಖಾಂತರ ಬರೀ 3 ಗಂಟೆಗೆ ಅದು ಕೋಲಾರ ಮಾಲೂರಿಗೆ ಬರೀ 3:03 7 ಗಂಟೆ ಕಸ್ಟಮರ್ ಬಂದರು, 11 ಗಂಟೆ ರಾತ್ರಿ ಡೆಲಿವರಿ ಕೊಟ್ಟಿದ್ದೀನಿ. ಓಕೆ, ಸೊ ಎಲ್ಲ ವಿಡಿಯೋದಲ್ಲಿ ಹೇಳಿದಾಗ ಆಫೀಸ್ ನಿಮ್ಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಫೀಸಲ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಸುನಿಲ್, BTM ಸೆಕೆಂಡ್ ಸ್ಟೇಜು 29th ಮೇನು ಲೇಕ್ ರೋಡಲ್ಲಿ ಬರುತ್ತೆ. ಸೊ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಬರೀ ಮೆಸೇಜಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ ಕಳಿಸಿದ್ರೆ ಸಾಕು, ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ. ಓಕೆ, ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ಆಗಿ ಕಳಿಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ಇನೋವಾ ಕ್ರಿಸ್ಟಾಗಳೆಲ್ಲ ನೋಡ್ಬಿಡೋಣ. ಖಂಡಿತವಾಗ್ಲೂ ಯಾವುದೇ 7 ಸೀಟ್ರ್ ನಾನು ಪದೇ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತೀನಿ. ಎಂಟೈರ್ ಕರ್ನಾಟಕ ಯಾವುದೇ ಬೇರೆ ಶೋರೂಮರು ಕೂಡ ಈ ಥರ ಈ ವಿಡಿಯೋ ನೋಡ್ಬೋದು. ಚಾಲೆಂಜ್ ಮಾಡ್ತೀನಿ, ನಮ್ಮ ಹತ್ರ ಇರೋ ಸ್ಟಾಕು 7 ಸೀಟರಲ್ಲಿ ಎಲ್ಲೂ ಎಂಟೈರ್ ಕರ್ನಾಟಕದಲ್ಲಿ ಯಾರ ಹತ್ರನೂ ಅವೈಲೇಬಲ್ ಇರೋದಿಲ್ಲ ಅಂತ ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ. ಅದ್ರ ಜೊತೆಗೆ 3 ಓನರು, 4 ಓನರು, 5 ಓನರು ನಾವು ಬೇರೆ ಸ್ಟೇಟ್ ನಂಬರ್ಗಳಲ್ಲಿ ಒಂದು ಗಾಡಿ ನಿಲ್ಲಿಸೋದಿಲ್ಲ. NOC ತೊಗೊಂಬಂದು ಕೊಡ್ತೀವಿ ಅಂತ ಯಾವ ಗಾಡಿನೂ ಹೇಳೋದಿಲ್ಲ. ನಂಬರ್ ಇದ್ದರೆ ಗಾಡಿ ಸೇಲ್ ಮಾಡ್ತೀವಿ, ಇಲ್ಲ ಗಾಡಿ ಸೇಲ್ ಮಾಡೋದಿಲ್ಲ. ಸೊ ಯಾವುದೇ ಥರದ್ದು ಯಾರೇ ವೀಕ್ಷಕರು ನೋಡ್ತಿರೋರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿರಂಗೆ ನಾವು ನೋಡ್ಕೋತೀವಿ. ಆರಾಮಾಗಿ ಬರಬೇಕು, ಅವ್ರ ಹೆಸರು ಗಾಡಿ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಗಾಡಿ ಓಡಿಸ್ಕೋಬೇಕು ಸುನಿಲ್. ಸೊ 3-4 ವರ್ಷದಿಂದ ನೀವು ಮಾಡ್ತಿದ್ದೀರಾ ನಮ್ಮ ಹತ್ರ ವಿಡಿಯೋ. ನಿಮ್ಮ ಫೀಡ್ಬ್ಯಾಕ್ ನೀವು ನಿಮ್ಮ ಆಬ್ವಿಯಸ್ಲಿ ನಾನು ಇದ್ರವರೆಗೂ ನೋಡಿದಂಗೆ ಯಾವುದು ಕೂಡ ನಿಮಗೆ 3rd ಓನರ್ ಆಗಲಿ 4th ಓನರ್ ಗಾಡಿಗಳಿಗೆ ಯಾವುದೂ ಇಲ್ಲ. ಇನ್ನೊಂದು ಏನಂತಂದರೆ ಯಾವುದೇ ಥರದ್ದು ಲೈಕ್ ಬೇರೆ ಸ್ಟೇಟ್ ಗಾಡಿಗಳನ್ನ ಲೈಕ್ NOC ಬರೋಕ್ಕಿಂತ ಮುಂಚೆನೇ ಎಲ್ಲೂ ಸೇಲು ಮಾಡಿಲ್ಲ. ಅದೊಂದು ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ಸೊ ಈ ಥರ ಮಾಡೋದು ಬೇಡ ಸರ್, ಇವಾಗೆಲ್ಲ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗೆಲ್ಲ ಬೇಕಾದ ಡೀಟೇಲ್ಸ್ ನೋಡೋಣ. ಏನು ಸರ್, ಬರೀ ಇನೋವಾ ಕ್ರಿಸ್ಟಾಗಳಿದೆ, ಅಲ್ಲಿ ನೋಡ್ರೆ XUV500ಗಳು ಇದೆಯಲ್ಲ ಸರ್? ಸುನಿಲ್, SUV ಸೆಗ್ಮೆಂಟಲ್ಲಿ ಯಾರಾದರೂ ಒಂದು 7 ಸೀಟ್ರ್ ಅಥವಾ 8 ಸೀಟ್ರ್ ವೆಹಿಕಲ್ ನೋಡ್ತಿರೋರಿಗೆ ಕಾರ್ಸ್ ಪಾಯಿಂಟ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೀವು ನೋಡ್ತಿರೋ ಹಾಗೆ ಇನೋವಾ ಇದೆ, ಇನೋವಾ ಕ್ರಿಸ್ಟಾ ಇದೆ, ನಿಮಗೆ ನಾರ್ಮಲ್ ಇನೋವಾ ಇದೆ, XUV500 ಇದೆ. ಇದೇ ಥರದ್ದು ಟೋಟಲ್ 25 SUV ಅಲ್ಲಿ ನಮ್ಮ ಹತ್ರ ಅಟ್ ಪ್ರೆಸೆಂಟ್ ಸ್ಟಾಕ್ ಅವೈಲೇಬಲ್ ಇದೆ. ಸೊ ಅಟ್ ಪ್ರೆಸೆಂಟ್ ನಿಮ್ಗೆ ಒಂದು 10 ಗಾಡಿ ಅಂತ ನಾವು ವಿಡಿಯೋ ದೊಡ್ಡದಾಗೋದು ಬೇಡ ಅಂತೇಳಿ ಒಂದು 10 ಗಾಡಿ ನೋಡಿಸ್ತೀವಿ ಸುನಿಲ್. ಓಕೆ, ಸೊ ಎಲ್ಲ ಮಾಡೆಲ್ ಗಾಡಿಗಳು ಅವೈಲೇಬಲ್ ಇದೆ? ಎಲ್ಲ ಮಾಡಲು ನಿಮಗೆ 2008 ಮಾಡಲಿಂದ ಹಿಡಿದು ನಿಮಗೆ 2019, 20 ಮಾಡಲ್ವರೆಗೂ ಅವೈಲೇಬಲ್ ಇದೆ. ಓಕೆ, ಯಾರಾದರೂ ಹುಡುಕ್ತಾರೆ ಇನೋವಾ ಕ್ರಿಸ್ಟಾಗಳು ಬೆಜ್ಜಾನ್ ಅವೈಲೇಬಲ್ ಇದೆ ನಿಮಗೆ, 20 ರಿಂದ 25 ಗಾಡಿಗಳು. ಸೊ ಈಗ ಇನ್ನೊಂದು ಬ್ರಾನ್ಸ್ ಕಲರ್ ಒಂದು ಇನೋವಾ ಕ್ರಿಸ್ಟಾ ಫಸ್ಟ್ ಗಾಡಿ 2019 ಮಾಡಲು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಂಗಲ್ ಓನರ್, ಕೇವಲ 1 lakh ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು ವಿ ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಒಂದು ಬ್ರಾನ್ಸ್ ಕಲರ್ ಅಲ್ಲಿ ಒಂದು ಇನೋವಾ ಕ್ರಿಸ್ಟಾನ ಅಥವಾ ಒಂದು ಮಿಂಟ್ ಕಂಡೀಷನ್ ಅಲ್ಲಿ ಯೂಸ್ ಆಗಿರುವಂಥ ಒಂದು ಇನೋವಾ ಕ್ರಿಸ್ಟಾ ನೋಡ್ತಿರೋರಿಗೆ ಇದಕ್ಕಿಂತ ಒಂದು ಬೆಸ್ಟ್ ಆಪ್ಷನ್ ಸಿಗೋದಿಲ್ಲ ಅಂತ ಹೇಳ್ಬೋದು ಸುನಿಲ್. ಓಕೆ, ನೋಡಿ ಜಸ್ಟ್ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ ನಿಮಗೆ ವಿತ್ AC ಪೋರ್ಷನ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ರೇರ್ ಎಲ್ ಮಿಡಿ ಫಾರ್ ವೈಪರ್ ಆಗಲಿ, ಟೈರ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ 2019 ಮಾಡಲು ಸಿಂಗಲ್ ಓನರು ವಿ ವೇರಿಯಂಟು. ಪ್ರೈಸ್ ಸರ್ ಸುನಿಲ್ ತುಂಬಾ ರೀಸನೇಬಲ್ ಪ್ರೈಸ್ ಇದೆ. 20,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸು. ಯಾರಾದರೂ ಬಂದು ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ 20,20,000ಕ್ಕೆ ಮಾಡ್ಕೊಡ್ತೀನಿ ಸುನಿಲ್. ಓಕೆ, ಸೊ ಈ ಗಾಡಿ ಡೌನ್ ಪೇಮೆಂಟ್ ಅಂದರೆ ಸರ್ ಇಲ್ಲಿರೋಂಥ ಯಾವುದೇ ಒಂದು ಇನೋವಾ ಆಗಿರಲಿ, ಇನೋವಾ ಕ್ರಿಸ್ಟಾ ಆಗಿ ಬರೀ 3 ರಿಂದ 4 ಲಕ್ಷ ರೂಪಾಯಿ ತೊಗೊಂಬಂದ್ರೆ ಸಾಕು, ರಿಮೈನಿಂಗ್ ಅಮೌಂಟ್ ನಾನು ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ, ಸೊ ನಿಮಗೆ ಬ್ರಾನ್ಸ್ ಕಲರ್ ಬೇಡ ಅಂದರೆ ನಿಮಗೆ ಒಂದು 2025 ಮಾಡಲ್ ಗಾಡಿನ ಸರ್? ಏನು ಸರ್ ಇದು? ಸುನಿಲ್ 2025 ಫೇಸ್ ಲಿಫ್ಟ್ ಮಾಡಿರೋಂಥದ್ದು 2019 ಮಾಡಲು ಸಿಂಗಲ್
ಸಿಂಗಲ್ ಓನರು ಝೆಡ್ ವೇರಿಯಂಟ್ ಅಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಜೆಡ್ ಟಾಪ್ ಎಂಡ್ 2.8 ವೇರಿಯಂಟ್ 2.4 ಮ್ಯಾನ್ಯುಯಲ್ ಅಲ್ಲಿ ಬರುತ್ತೆ, 2.8 ನಿಮಗೆ ಆಟೋಮೆಟಿಕ್ ಅಲ್ಲಿ ಬರುತ್ತೆ. Okay, ಸೊ ಇದು ಬಂದು 2.4 ಮ್ಯಾನ್ಯುಯಲ್ ಅಲ್ಲಿ ಬರುತ್ತೆ. ಝೆಡ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಒಂದು ವೈಟ್ ಕಲರ್ ಅಲ್ಲಿ ಯಾರಾದ್ರೂ ಒಂದು ಇನೋವಾ ಕ್ರಿಸ್ಟಾ ನೋಡ್ತಿರೋ, ಅದು ಟಾಪ್ ಎಂಡ್ ಇನೋವಾ ಕ್ರಿಸ್ಟಾ ನೋಡ್ತಿರೋ ಒಂದು ಬೆಸ್ಟ್ ಆಪ್ಷನ್. ಓಕೆ, ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ 2.4 ಝೆಡ್ ಟಾಪ್ ಎಂಡ್ ವೇರಿಯಂಟು ಇರೋದು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡೀಲಿ. ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ 2019 ಮಾಡಲು ಸಿಂಗಲ್ ಓನರು, ಕೇವಲ 97,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡು, ಝೆಡ್ ಮ್ಯಾನ್ಯುಯಲ್. ಪ್ರೈಸ್ ಸರ್ ಸುನಿಲ್ 23 ಲಕ್ಷ ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸು. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಲಿ, ಫ್ಲಾಟ್ 50,000 ರುಪೀಸ್ ಡಿಸ್ಕೌಂಟ್ ಮಾಡಿ 22,49,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, ಸೊ ಈ ಇನೋವಾ ಕ್ರಿಸ್ಟಾ ಬೇಡ ಅಂದರೆ ನಿಮಗೆ ಇನ್ನೊಂದು ಬ್ರಾನ್ಸ್ ಕಲರ್ ಇನೋವಾ ಕ್ರಿಸ್ಟಾ ಇದೆ ಸರ್. ಸುನಿಲ್, ಯಾರಾದರೂ ಒಂದು ಆಟೋಮೆಟಿಕಲ್ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಅದು ಕಡಿಮೆ ಓಡಿರೋದ್ರಲ್ಲಿ ಆಟೋಮೆಟಿಕಲ್ಲಿ ಸಿಗೋದು ತುಂಬಾ ಕಷ್ಟ. ಸೊ ಇದು ಬಂದು ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2019 ಮಾಡಲು ಸಿಂಗಲ್ ಓನರು, 2.8 ಲೀಟರ್ ಝೆಡ್ ಆಟೋಮೆಟಿಕ್ಕು, ಕೇವಲ 64,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು. ಜಸ್ಟ್ 64,000 ಅಷ್ಟೇ, ಕೇವಲ 64,000 ಕಿಲೋಮೀಟರ್ ಓಡಿರುವಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ಸು, ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾ ಬ್ರ್ಯಾಂಡ್ ನ್ಯೂ ಇದೆ. ಯಾರೇ ಈ ಗಾಡಿ ತೊಗೊಂಡ್ರು 5 ಪೈಸೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸುನಿಲ್. ಸೊ ಇದು ಟಾಪ್ ಎಂಡ್ ವೇರಿಯಂಟು 2.8 ಝೆಡ್ ಆಟೋಮೆಟಿಕ್ಕು. ಸೊ ಪ್ರೈಸ್ ಏನಿದೆ ಸರ್? ಸುನಿಲ್ 23,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸು. ಆನ್ ಟೇಬಲ್ ಯಾರಾದ್ರು ಬಂದು ಸಪೋರ್ಟ್ ಮಾಡಲಿ, ಈ ಗಾಡಿಯಲ್ಲಿ ಕೂಡ ಫ್ಲಾಟ್ 50,000 ರುಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತಿದ್ದೀವಿ. ಈ ಗಾಡಿ ನಿಮಗೆ 22,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 22,95,000 ಫೈನಲ್ಲು. ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇಲ್ಲ, ಏನೂ ಇಲ್ಲ, ಬರೀ RTO ಚಾರ್ಜಸ್ ಮಾತ್ರ ಪೇ ಮಾಡಬೇಕು, ಏನು ಪೇ ಮಾಡೋವಾಗಿಲ್ಲ ಸುನಿಲ್. 22,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2019 ಝೆಡ್ 2.8 ಲೀಟರು, ಕೇವಲ 64,000 ಕಿಲೋಮೀಟರ್ ಓಡಿರೋಂಥದ್ದು. ಓಕೆ, ಸೊ ಹಾಗೆ ಇನ್ನೊಂದು ಬ್ರಾನ್ಸ್ ಕಲರ್ ಇನೋವಾ ಕ್ರಿಸ್ಟಾ ಇದೆ ಸರ್. 2018 ಮಾಡಲು ಸಿಂಗಲ್ ಓನರು, ಕೇವಲ 76,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋಂಥದ್ದು. ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರು ನಿಮಗೆ ಸ್ಟ್ಯಾನ್ಲಿ ಸೀಟ್ ಕವರ್ಸ್ ವರ್ತ್ 1,20,000 ರುಪೀಸ್ ಸೀಟ್ ಕವರ್ಸ್ ಅವೈಲೇಬಲ್ ಇದೆ. ಸೊ ಯಾರಾದರೂ ಒಂದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನಲ್ಲಿ ಯಾವುದು ವಿ ವೇರಿಯಂಟ್ ಅಲ್ಲಿ ಅಥವಾ ಯಾರಾದರೂ ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಇನೋವಾ ಕ್ರಿಸ್ಟಾ ಇದು ಕೂಡ ನಿಮಗೆ ಎಷ್ಟು ಕಿಲೋಮೀಟರ್ ಓಡಿರೋ ಸರ್? ಕೇವಲ 77,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋಂಥದ್ದು. ಜಸ್ಟ್ 77,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, 4.2 ಏರ್ ಬ್ಯಾಗ್, ABS, ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್, ARVMs, ORVMs ಎಲ್ಲ ಇದೆ ಗಾಡಿಯಲ್ಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 18,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಈ ಗಾಡಿಯಲ್ಲಿ ಕೂಡ 50,000 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಯಾರಾದರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 17,75,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2018 ಮಾಡಲು ಸಿಂಗಲ್ ಓನರು, ಕೇವಲ 77,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋಂಥದ್ದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಇನೋವಾ ಇದೆ ಸರ್. ಸೊ ಹಾಗೆ ಇನೋವಾ ಕ್ರಿಸ್ಟಾ ಬೇಡ ಅನ್ನೋರಿಗೆ ಇನೋವಾ ಇದೆ ಸರ್. ಸುನಿಲ್, ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ ಬಡ್ಜೆಟ್ ಜಾಸ್ತಿ ಆಗುತ್ತೆ, ಬರೀ ನಮ್ಗೆ ಇನೋವಾನೇ ಬೇಕು ಅಂತವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2015 ಮಾಡಲು ಸೆಕೆಂಡ್ ಓನರ್ ಅವೈಲೇಬಲ್ ಇದೆ. ಅರೌಂಡ್ 1,25,000-1,30,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು. ಕಂಪನಿಯಿಂದ ಯಾವ ಸೀಟ್ ಕವರ್ ಬಂದಿದೆಯೋ ಅದೇ ಸೀಟ್ ಕವರಲ್ಲಿ ಇನ್ನೂ ಕೂಡ ಅವೈಲೇಬಲ್ ಇದೆ. ಅಂದರೆ ನೀವು ಲೆಕ್ಕ ಹಾಕೋಬೋದು ಎಷ್ಟು ಜೆಂಟಲಿ ಯೂಸ್ ಮಾಡಿರ್ಬೋದು ಅಂತ. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, DL ಏರ್ ಬ್ಯಾಗು, ABS, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸು. ರೇರ್ ನಿಮಗೆ ಡಿಫಾಗರ್ ವೈಪರು, 2.5 V ವೇರಿಯಂಟ್ ನಿಮಗೆ ಗಾಡಿ ಇರೋದು. ಸೊ ಅಲಾಯ್ಸ್ ಎಲ್ಲ ಇದೆ ಗಾಡೀಲಿ. ಸೊ 2015 ಮಾಡಲ್ ಗಾಡಿ ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತೀವಿ ಸುನಿಲ್. 11,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸು. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಲಿ, 11,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2015 ಮಾಡಲ್ ಇನೋವಾ 11,25,000 ಖಂಡಿತವಾಗ್ಲು. ಓಕೆ, ಸೊ ಹಾಗೆ ಒಂದು ಇನೋವಾ ಇದೆ. ಸೊ ಈ ಇನೋವಾ ಡೀಟೇಲ್ಸ್ ಸರ್? ಸುನಿಲ್, ಯಾರಾದರೂ ಸರ್ 15 ಲಕ್ಷ ಬಡ್ಜೆಟ್ ಇಲ್ಲ, 10 ಲಕ್ಷ ಬಡ್ಜೆಟ್ ಇಲ್ಲ, 8 ಲಕ್ಷ ಬಡ್ಜೆಟ್ ಇಲ್ಲ ಅಂತಂದರೆ ಕೇವಲ 5.5 ಲಕ್ಷ ರೂಪಾಯಿ ತೊಗೊಂಡ್ಬರ್ಬೋದು, ಇನೋವಾ ತೊಗೊಂಡು ಹೋಗ್ಬೋದು. 2008 ಮಾಡಲು, ಫಿಟ್ನೆಸ್ ನಿಮ್ಗೆ ಇನ್ನೂ 5 ವರ್ಷ ಅವೈಲೇಬಲ್ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಯಾರೇ ಈ ಇನೋವಾ ನೋಡಿದ್ರು 2008 ಮಾಡಲ್ ಅಂತ ಯಾರು ಹೇಳೋಕ್ಕಾಗೋದಿಲ್ಲ ಸುನಿಲ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ. ಈ ಕಂಡೀಷನ್ ಅಲ್ಲಿ 2008 ಮಾಡಲು, ಅದನ್ನ 2014-15 ಮಾಡಲಿಗೆ ಕನ್ವರ್ಟ್ ಮಾಡಿದ್ದಾರೆ, ಫೇಸ್ ಲಿಫ್ಟ್ ಮಾಡಿ. ನೀವು ಇಂಟೀರಿಯರ್ ನೋಡಿಸ್ಬೋದು, ಸೀಟ್ ಕವರ್ ಆಗಿರಲಿ, ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಯಾರೇ ತೊಗೊಂಡ್ರು 5 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಸುನಿಲ್. ಓಕೆ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಯಾರಾದರೂ ಒಂದು ಇನೋವಾ ಹುಡುಕ್ತಿರೋದು, ಲೋ ಬಜೆಟ್ ಹುಡುಕ್ತಾರೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್, ತುಂಬಾನೇ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀವಿ. ಇದರಲ್ಲಿ ಹೇಳೋದಷ್ಟು ಕೊಡೋದಷ್ಟು ಏನಿಲ್ಲ. 5,75,000 ರೂಪಾಯಿ ತೊಗೊಂಬರ್ಲಿ, ಈ ಇನೋವಾ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬಿಡ್ಬೋದು ಸುನಿಲ್. ಓಕೆ, 5,75,000ಕ್ಕೆ ಈ ಇನೋವಾ ತೊಗೊಂಡು ಹೋಗ್ಬೋದು ನೀವು ಆರಾಮಾಗಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಸಿಲ್ವರ್ ಕಲರ್ ಇದೆ ಸರ್. 2017 ಮಾಡಲು, ಸಿಂಗಲ್ ಓನರು, ಪ್ರಾಪರ್ ಕರ್ನಾಟಕ XUV 500 ಅಟ್ ಪ್ರೆಸೆಂಟ್ ಅವೈಲೇಬಲ್ ಇಲ್ಲ. ಪ್ರಾಪರ್ ಕರ್ನಾಟಕ ವೆಹಿಕಲ್ ಅಂತ ಹೇಳ್ಬೋದು.
ಅರೌಂಡ್ 75-80,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಹೊಡಿರುವಂಥದ್ದು. ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ ಒಳಗಡೆ. ಸೊ ಯಾರಾದರೂ ಒಂದು W10 XUV 500 ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ನೋಡ್ತಿರ್ಬೋದು 2016 ಅಲ್ಲ ಸರ್ ಇದು? ಓಕೆ, ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಯಾರಾದರೂ ಒಂದು ಇನ್ನು XUV 500 ಸೊ ವಿತ್ W10 ವಿತ್ 8 ಏರ್ ಬ್ಯಾಗು ABS ಎಲ್ಲ ಇದೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ತುಂಬಾನೇ ರೀಸನಬಲ್ ಪ್ರೈಸು. 12,20,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. 2017 ಪ್ರಾಪರ್ ಕರ್ನಾಟಕ W10. ಯಾರಾದರೂ ಒಂದು W10 ಅಲ್ಲಿ ಯಾರಾದರೂ ಒಂದು XUV ನೋಡ್ತಿದ್ದಾರೆ, ಅದು ಸಿಲ್ವರ್ ಕಲರಲ್ಲಿ ನೋಡ್ತಿರೋ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 12,20,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸು. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಲಿ, 11,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 2017 ಸಿಂಗಲ್ ಓನರ್ ಪ್ರಾಪರ್ ಕರ್ನಾಟಕ ವೆಹಿಕಲ್. ಅದು ಪ್ರಾಪರ್ ಕರ್ನಾಟಕ ವೆಹಿಕಲ್ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು XUV 500 ಇದೆ. ಸೊ ನನಗೆ W10 ಬಡ್ಜೆಟ್ ಇಲ್ಲ ಅಂತಂದರೆ W8 ಕೂಡ ತೊಗೊಂಡು ಹೋಗ್ಬೋದು. ಸೊ ಒಂದು 2016 ಮಾಡಲು ಸಿಂಗಲ್ ಓನರ್ ಅರೌಂಡ್ 70,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಹೊಡಿರುವಂಥದ್ದು. ಯಾರಾದರೂ ಒಂದು W8 ಅಥವಾ ಒಂದು ಮಿಡ್ ವೇರಿಯಂಟಲ್ಲಿ ಯಾರಾದರೂ ಒಂದು XUV ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, 4 ಫೌಂಡರ್ಸು, 6 ಏರ್ ಬ್ಯಾಗು, ABS, ಅಲಾಯ್ಸು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್, ಡಿಫಾಗರ್ ವೈಪರ್ ಎಲ್ಲನೂ ಇದೆ ಗಾಡೀಲಿ. ಯಾರಾದರೂ ಒಂದು XUV 500 W8 ಟಾಪ್ ಎಂಡ್ ವೇರಿಯಂಟು 2016 ಅಲ್ಲ ಸರ್ ಇದು? 2016 ಮಾಡಲು ಸಿಂಗಲ್ ಓನರ್ ಸುನಿಲ್. ಅರೌಂಡ್ 70-75,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಸಮೇತ ಹೊಡಿರುವಂಥದ್ದು ಸುನಿಲ್. ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್ ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 8,90,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಲಿ, 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 8.5 ಲಕ್ಷಕ್ಕೆ ನೀವು ಒಂದು XUV 500 2016 ಮಾಡಲು ಸಿಂಗಲ್ ಓನರ್. ಸೊ ಈ XUVಗಳಿಗೆ ಸರ್ ಸುನಿಲ್ ಇಲ್ಲಿರುವಂಥ 2008 ಮಾಡಲು ಬಿಟ್ಟು ಮಿಕ್ಕಿದ್ದು ಯಾವುದೇ ಗಾಡಿಗಾಗಿರಲಿ SUVs ಆಗಿರಲಿ ಕೇವಲ 3-4 ಲಕ್ಷ ರೂಪಾಯಿ ತೊಗೊಂಬಂದ್ರೆ ಸಾಕು. ಎಂಟೈರ್ ಕರ್ನಾಟಕ ಯಾವುದೇ ಹಳ್ಳಿ ಯಾವುದೇ ಸಿಟಿ ಇದ್ರೂ ಕೂಡ ನಾವು ಲೋನ್ ಮಾಡ್ಕೊಡ್ತೀವಿ. ಬಟ್ ಡಿಪೆಂಡೆಂಟ್ ಆನ್ ಸಿಬಿಲ್ ಇರುತ್ತೆ. ಸಿಬಿಲ್ ಚೆನ್ನಾಗಿದೆ, ಒಂದು ದಿವಸದಲ್ಲಿ ಕ್ಲೋಸ್ ಮಾಡ್ಕೊಡ್ತೀವಿ ಸುನಿಲ್. ಓಕೆ, ನಾನು ಎಲ್ಲ ವಿಡಿಯೋ ನಿಮಗೆ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಆರಾಮಾಗಿ ನೀವು ಇನ್ನೋವಾ ಕ್ರಿಸ್ಟಾ ಆಗಿರೋ ನೋಡಿದ್ಲಿ ಅಥವಾ XUV 500 ಆಗಲಿ ಯಾವುದೇ SUV ವೆಹಿಕಲ್ಸ್ ಹುಡುಕ್ತಿದ್ರೆ ಆರಾಮಾಗಿ ಕಾಸ್ಟ್ ಪಾಯಿಂಟಿಗೆ ಬಂದರೆ ನಿಮ್ಗೆ ಒಳ್ಳೆ ಪ್ರೈಸಲ್ಲಂತೂ ಸಿಗುತ್ತೆ. ನಿಮ್ಮ ಹತ್ರ ಇನ್ನೂ ಸಿಗ್ಮಾ ಅವೈಲೇಬಲ್ ಇದೆ, ಸಿಗ್ಮಾ ಫಾರ್ಚುನರ್ ಅವೈಲೇಬಲ್ ಇದೆ, ನಾರ್ಮಲ್ ಫಾರ್ಚುನರ್ ಅವೈಲೇಬಲ್ ಇದೆ, ಎಂಡೋವರ್ಸ್ ಅವೈಲೇಬಲ್ ಇದೆ. ಸೊ ಪ್ರತಿಯೊಂದು ವೆಹಿಕಲ್ಲು 7 ಸೀಟ್ರಲ್ಲಿ ಯಾರಾದರೂ ನೋಡ್ತಿರೋರಿಗೆ ಅರೌಂಡ್ 20-25 ವೆಹಿಕಲ್ಸ್ ಅವೈಲೇಬಲ್ ಇದೆ ಸುನಿಲ್. ಆರಾಮಾಗಿ ಧಾರಾಳವಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ BTM ಸೆಕೆಂಡ್ ಸ್ಟೇಜಿಗೆ ವಿಸಿಟ್ ಮಾಡ್ಬೋದು ನಮ್ಮ ಕಾರ್ ಶೋರೂಮ್ಗೆ. ಓಕೆ ಸರ್.